ಸರಿ ಮೇಷ್ಟ್ರೆ, ಹಾಗೆ ನಮ್ ಕಡೆಯೋರು ಯಾರೇ ನಿಮ್ಗೆ ಫೋನ್ ಮಾಡಿದ್ರೂ ಕೂಡ ನಾನ್ ನಿಮ್ ಜೊತೇಲಿ ಇಲ್ಲ ಅನ್ನೋದನ್ನ ಹೇಳ್ಬೇಡಿ. ಆಮೇಲೆ ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೋತಾರೆ. ಒಂದ್ ವೇಳೆ ಅವ್ರೇನಾದ್ರೂ ಫೋನ್ ಮಾಡಿದ್ರೆ ನನ್ ಫೋನ್ ನಂಬರ್ ಕೊಡಿ, ನಾನೇ ಅವ್ರ್ ಜೊತೆ ಮಾತಾಡ್ತೀನಿ ಎಂದಳು. ಸರಿನಮ್ಮ ಗೌರಿ, ಆಲ್ ದ ಬೆಸ್ಟ್. ಚೆನ್ನಾಗ್ ಓದಿ ಒಳ್ಳೆಯ ಮಾರ್ಕ್ಸ್ ತಗೋ. ನಿನ್ ಮೇಷ್ಟ್ರಾಗಿ ನನ್ ಕಡೆಯಿಂದ ನಿನ್ಗೇನೂ ಸಹಾಯ ಮಾಡೋದಕ್ಕಾಗ್ಲಿಲ್ಲ ತಮ್ಮ ಬೇಸರ ವ್ಯಕ್ತಪಡಿಸಿದ್ರು. ಯಾರ್ ಹಾಗೆ ಹೇಳಿದ್ರು ಮೇಷ್ಟ್ರೆ? ನೀವು ನನ್ನನ್ನ ಬೆಂಗಳೂರ್ಗೆ ಕರ್ಕೊಂಡ್ ಬಂದಿಲ್ಲ ಅಂತ ಅಂದಿದ್ರೆ ನಾನ್ ಕಾಲೇಜಿಗ್ ಸೇರ್ಕೊಳ್ಳೋದಕ್ಕಾಗ್ತಾ ಇತ್ತಾ ಹೇಳಿ? ನೀವು ನನ್ ಬಗ್ಗೆ ಚಿಂತೆ ಮಾಡಿ ನಿಮ್ ಆರೋಗ್ಯ ಹಾಳ್ ಮಾಡ್ಕೋಬೇಡಿ. ಬಿಡುವಿದ್ದಾಗ ಫೋನ್ ಮಾಡಿ. ನಾನಿನ್ ಫೋನ್ ಇಡ್ತೀನಿ ಮೇಷ್ಟ್ರೆ ಅಂತ ಹೇಳಿದವಳೆ ಕಾಲ್ ಕಟ್ ಮಾಡಿದಳು. ಮಲಗಿದ ಗೌರಿಗೆ ನಿದ್ದೆ ಹತ್ತಿರ ಸುಳಿಯಲಿಲ್ಲ. ಸಂಜೆ ಮಲಗಿ ನಿದ್ದೆ ಮಾಡಿದ ಕಾರಣಕ್ಕೋ ಅಥವಾ ನಾಳೆ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅನ್ನುವ ಖುಷಿಗೂ ತಿಳಿಯದಾಗಿತ್ತು. ತುಂಬಾ ಸಮಯ ಹೊರಳಾಡಿದ ನಂತರ ನಿದ್ರೆಗೆ ಜಾರುತ್ತಾಳೆ. ಮಾಮೂಲಿ ಸಮಯಕ್ಕಿಂತ ಸ್ವಲ್ಪ ಬೇಗ ಎದ್ದ ಗೌರಿ ಮನೆಯ ಮುಂದೆ ನೀರು ಹಾಕಿ ಚೆಂದದ ರಂಗೋಲಿ ಬಿಟ್ಟು ತಲೆ ಸ್ನಾನ ಮಾಡಿ ದೇವರ ಪೂಜೆಯನ್ನು ಮುಗಿಸಿದ್ದಳು. ಪ್ರಹ್ಲಾದ್ ದಂಪತಿಗಳು ಎದ್ದು ಬರುವ ಮೊದಲೇ ಬೆಳಗಿನ ತಿಂಡಿ ಕೂಡ ರೆಡಿಯಾಗಿತ್ತು. ಮೊದಲು ಎದ್ದು ಬಂದ ಕಮಲಾಕ್ಷಿ ಅವರಿಗೆ ದೇವರ ಮನೆಯಿಂದ ಬರುತ್ತಿದ್ದ ಧೂಪದ ಸ್ಮೆಲ್ ಹಾಗೆ ಅಡುಗೆ ಮನೆಯಿಂದ ಬರುತ್ತಿದ್ದ ಪರಿಮಳ ಆಗಲೇ ಎಲ್ಲಾ ಕೆಲಸ ಮುಗಿದಿದೆ ಅನ್ನುವ ಸೂಚನೆ ನೀಡಿತು. ಇಬ್ಬರು ಏಳುವ ಸಮಯ ತಿಳಿದಿದ್ದ ಗೌರಿ ಆಗಲೇ ಕಾಫಿ ಮಾಡಿ ಹೊರಗೆ ಬಂದಳು. ತಾವು ಕೊಟ್ಟಿದ್ದ ಗಿನಿ ಹಸಿರು ಬಣ್ಣದ ಲಂಗ, ಗುಲಾಬಿ ಬಣ್ಣದ ದಾವಣಿ ತೊಟ್ಟು ಆಗತಾನೇ ಪೂಜೆ ಮುಗಿಸಿದ್ದರಿಂದ ಹಣೆಯ ಮೇಲೆ ಇಟ್ಟಿದ್ದ ಕುಂಕುಮ ನಿಜವಾದ ಗೌರಿಯನ್ನು ನೋಡಿದಂತೆ ಆಗಿತ್ತು. ಇವತ್ತು ಎಷ್ಟು ಚೆನ್ನಾಗ್ ಕಾಣ್ತಾ ಇದೀಯಾ ಗೊತ್ತಾ ಗೌರಿ, ನನ್ನ ದೃಷ್ಟಿನೇ ಬೀಳುತ್ತೆ ಅಂತ ಹೇಳಿ ನಟಕಿ ತೆಗೆಯುವ ಮೂಲಕ ಗೌರಿಗೆ ದೃಷ್ಟಿ ತೆಗೆದರು. ಆ ಕ್ಷಣಕ್ಕೆ ಗೌರಿಗೆ ತನ್ನ ತಾಯಿಯ ನೆನಪಾಗಿತ್ತು. ಜಾನಕಮ್ಮ ಕೂಡ ಹಾಗೆ ಶಾಲೆಯಲ್ಲಿ ಏನಾದ್ರೂ ಪ್ರೋಗ್ರಾಂ ಇದ್ದಾಗ ಇದೇ ರೀತಿ ರೆಡಿಯಾಗಿ ಹೋಗುತ್ತಿದ್ದಳು. ಆಗ ಜಾನಕಮ್ಮ ಕೂಡ ನತ್ತಿಗೆ ತೆಗೆಯುವ ಮೂಲಕ ದೃಷ್ಟಿ ತೆಗೆಯುತ್ತಿದ್ದರು. ಅದನ್ನು ನೆನೆದ ಗೌರಿಯ ಕಣ್ಣು ತುಂಬಿತ್ತು. ಗೌರಿ ಕಣ್ಣು ತುಂಬಿಕೊಂಡಿದ್ದನ್ನು ಕಂಡು ಕಮಲಾಕ್ಷಿಯವರಿಗೂ ಸಹ ಸಂಕಟವಾಯಿತು. ಯಾಕಮ್ಮ ಗೌರಿ, ಅಳ್ತಾ ಇದ್ದೀಯಾ ಎಂದರು. ಏನೂ ಇಲ್ಲ ಅಮ್ಮ, ಹೀಗೆ ನನ್ ತಾಯಿ ನೆನಪಾದ್ರೂ ಅಷ್ಟೇ. ನನ್ ತಾಯಿ ಕೂಡ ಹೀಗೇನೆ ನಾನ್ ಚೆನ್ನಾಗಿ ರೆಡಿಯಾದ್ರೆ ನಿಮ್ ರೀತಿನೇ ದೃಷ್ಟಿ ತೆಗೆಯೋರು ಎಂದು ಹೇಳುತ್ತಾ ಕಣ್ಣಿನಿಂದ ಜಾರಿದ ಕಣ್ಣೀರನ್ನು ಒರೆಸಿಕೊಂಡಳು. ಅಷ್ಟರಲ್ಲಿ ಪ್ರಹ್ಲಾದ್ರವರು ಸಹ ಎದ್ದು ಬಂದಿದ್ದರಿಂದ ಅವರ ಮಾತಿಗೆ ಬ್ರೇಕ್ ಬಿದ್ದಿತ್ತು. ಏನಮ್ಮ ಗೌರಿ, ಫಸ್ಟ್ ಡೇ ಅಂತ ಆಗ್ಲೇ ರೆಡಿಯಾಗ್ಬಿಟ್ಟಿದೀಯಾ? ವೆರಿ ಗುಡ್. ಇವಾಗ ಇನ್ನೂ 7 ಗಂಟೆ. ನಿನ್ ಕಾಲೇಜಿರೋದು 9 ಗಂಟೆಗೆ ತಾನೇ? ಅಷ್ಟರಲ್ಲಿ ನಾನ್ ರೆಡಿಯಾಗ್ ಬಂದ್ಬಿಡ್ತೀನಿ ಅಂತ ಹೇಳಿದವರೇ ಕಾಫಿ ಕುಡಿದು ಸ್ನಾನ ಮಾಡಿ ರೆಡಿಯಾಗಲು ಹೋಗುತ್ತಾರೆ. ಹೊರಡುವ ಸಮಯದಲ್ಲಿ ಗೌರಿ ಪ್ರಹ್ಲಾದ್ ಮತ್ತು ಕಮಲಾಕ್ಷಿಯವರ ಕಾಲಿಗೆ ಎರಗಿ ಆಶೀರ್ವಾದ ಪಡೆಯುತ್ತಾಳೆ. ಇಷ್ಟು ವರ್ಷಗಳಲ್ಲಿ ಅವರ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಒಂದು ದಿನ ಕೂಡ ಶಾಲೆಗೆ ಹೋಗುವ ಸಮಯದಲ್ಲಿ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಕೇಳಿರಲಿಲ್ಲ. ಅದನ್ನು ನೆನಪಿಸಿಕೊಂಡ ಇಬ್ಬರಿಗೂ ಗೌರಿಯ ನಡೆ ಕಂಡು ಮನಸ್ಸು ತುಂಬಿ ಬಂದಿತ್ತು. ತುಂಬು ಮನಸ್ಸಿನಿಂದಲೇ ಇಬ್ಬರೂ ಅವಳಿಗೆ ಆಶೀರ್ವಾದ ಮಾಡಿದರು. 8 ಗಂಟೆಯಾದರೂ ಇನ್ನೂ ಮಲಗಿಯಿದ್ದ ಮಗಳ ರೂಮಿಗೆ ಬರುತ್ತಾರೆ ಸೌಪರ್ಣಿಕ. ಹೇಳೋದ್ ಹೇಳಿದಿನಿ, ಇನ್ಮೇಲೆ ನಿನ್ನಿಷ್ಟ ಅಂದವರೇ ರೆಡಿಯಾಗಲು ರೂಮಿಗೆ ಹೋಗುತ್ತಾರೆ. ಗೌರಿಗೆ ರ್ಯಾಗ್ ಮಾಡಬೇಕು ಅನ್ನುವ ಉದ್ದೇಶದಿಂದಲೇ ಹಿಮಾ ಆಗಲೇ ತನ್ನ ಫ್ರೆಂಡ್ಸ್ಗಳ್ನ ಗುಂಪು ಕಟ್ಟಿಕೊಂಡು ಕಾಯುತ್ತಿದ್ದಳು. ಪ್ರಹ್ಲಾದ್ರವರ ಕಾರಿಂದ ಇಳಿದ ಗೌರಿ ಅವರಿಗೆ ಬಾಯ್ ಮಾಡಿ ಕಾಲೇಜಿನ ಎಂಟ್ರೆನ್ಸ್ಗೆ ಬಂದಳು. ದೂರದಿಂದಲೇ ತನ್ನ ತಾತನ ಕಾರಿನಿಂದ ಇಳಿದ ಗೌರಿಯನ್ನು ಕಂಡು ಹಿಮಾಗೆ ಇನ್ನೂ ಕೋಪ ಹೆಚ್ಚಾಗಿತ್ತು. ಅದನ್ನು ಇನ್ನೂ ಹೆಚ್ಚು ಮಾಡುವಂತೆ ಅವಳ ಸ್ನೇಹಿತೆಯರು ಕೂಡ ಮಾತನಾಡತೊಡಗಿದರು. ಏನೇ ಹಿಮಾ ಇದು, ನಿನ್ನ ತಾತನೇ ಆ ಮನೆ ಕೆಲಸದವಳಿಗೆ ಡ್ರಾಪ್ ಕೊಡ್ತಾ ಇದ್ದಾರೆ. ಇನ್ಮೇಲೆ ನಿನ್ನ ತಾತನ ಮನೆಯಲ್ಲಿ ನಿನ್ನ ಬೆಲೆ ಅಷ್ಟಕ್ಕಷ್ಟೇ ಅನ್ಸತ್ತೆ, ಗೆಳತಿಯೊಬ್ಬಳು ಹೇಳಿದಳು.
ಏನು? ಗೌರಿ ಅಂತಾನಾ? ಯಾವುದೋ ಹಳೇ ಕಾಲದ ಹೆಸರಿಟ್ಕೊಂಡ್ ಬಂದಿದ್ದಾಳಲ್ಲೇ? ನಿನ್ ಅವತಾರ ಕೂಡ ಹಾಗೇ ಇದೆ ಬಿಡು. ಅದ್ಸರಿ, ಎಲ್ಲಿಂದ ಬರ್ತಾ ಇದ್ಯಾ? ಯಾವೂರ್ ನಿಮ್ದು? ಎಂದಳು. ನಮ್ಮೂರೆಸ್ರು ಸೋಮನಹಳ್ಳಿ. ಅದೇ ನಡುಗುವ ಧ್ವನಿಯಲ್ಲಿ ಹೇಳಿದಳು. ಏನು? ಸೋಮನಹಳ್ಳಿಯಿಂದ ಬಂದಿದ್ಯಾ? ಅಲ್ಲಿ ಕಾಲೇಜಲ್ಲೇ ಇರ್ಲಿಲ್ವಾ? ಅಲ್ಲೆಲ್ಲ ಬಿಟ್ಟು ಬೆಂಗ್ಳೂರ್ಗ್ಯಾಕ್ ಬಂದೆ ನೀನು? ನಿನ್ನಂಥ ಹಳ್ಳಿ ಗಮಾರುಗಳು ಓದೋ ಕಾಲೇಜು ಅಂತ ಅನ್ಕೊಂಡಿದ್ಯಾ ಇದ್ನ? ಎಂದಳು. ನೋಡಿ, ನನ್ಗೆ ಕಾಲೇಜ್ಗ್ ಹೋಗೋದಕ್ಕೆ ಟೈಮ್ ಆಗ್ತಾ ಇದೆ. ಪ್ಲೀಸ್ ಜಾಗ ಬಿಡಿ, ರಿಕ್ವೆಸ್ಟ್ ಮಾಡಿದಳು. ನಾವು ಕೂಡ ಕಾಲೇಜಿಗ್ ಬಂದಿರೋದು. ಸ್ವಲ್ಪ ತಡಿಯಮ್ಮ. ನಾವು ಹೇಳಿದ ಕೆಲ್ಸ ಮಾಡುದ್ರೆ ನಿನ್ನ ಕಾಲೇಜ್ ಒಳಗಡೆ ಬಿಡ್ತೀವಿ. ಇಲ್ಲ ಅಂತ ಅಂದ್ರೆ ಹೊರಗಡೆ ಓಡಿಸ್ತೀವಿ, ಎಂದಳು. ಮೊದಲ ದಿನ ಕಿರಿಕ್ಯಾಕೆ ಅಂತ ಅನ್ಕೊಂಡ ಗೌರಿ, ಸರಿ, ಅದೇನು ಅಂತ ಹೇಳಿ, ಎಂದಳು. ನೋಡು, ನಿನಗೆ 2 ಟಾಸ್ಕ್ ಕೊಡ್ತೀವಿ. 2ರಲ್ಲಿ ಯಾವುದಾದರೂ ಒಂದನ್ನು ಮಾಡಿದ್ರೂ ಓಕೆ. ನೀನು ಕಾಲೇಜ್ ಒಳಗಡೆ ಹೋಗ್ಬಹುದು, ಎಂದಳು. ಸರಿ, ಅದೇನು ಅಂತ ಬೇಗ ಹೇಳಿ, ಎನ್ನಲು. ನೋಡು, ಮೊದಲನೇ ಟಾಸ್ಕ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗ್ರೌಂಡು, ಅದನ್ನ 1 ಸುತ್ತು ಸುತ್ತಬೇಕು. ಸುಮ್ನೆ ನೋಡ್ಕೊಂಡ್ ಹೋಗೋದಲ್ಲ, ಪಿ.ಟಿ. ಉಷಾ ಥರ ಓಡ್ಕೊಂಡ್ ಹೋಗ್ಬೇಕು, ಎಂದರು. ಇದು ಆಗಿಲ್ಲ ಅಂದ್ರೆ ಇನ್ನೊಂದು ಟಾಸ್ಕ್ ಇದೆ. ಹಾಗಾದರೆ ಹಿಮಾ ಗೆಳತಿಯರು ಕೊಡುವ 2ನೇ ಟಾಸ್ಕ್ ಯಾವುದು? ಗೌರಿ ತೊಂದರೆಯಲ್ಲಿ ಸಿಕ್ಕಾಕೋತಾಳಾ ಅಥವಾ ಯಾರಾದ್ರೂ ಬಂದು ಸೇವ್ ಮಾಡ್ತಾರಾ? ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಪುಟ್ಟಗೌರಿ ಮದುವೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.